Good morning. Today examples standard 1 type 2 examples. Nana ಮಾಡ್ಬೋದು type 1 type 2 ಅಂತ ಹೇಳಿ. ಇನ್ನಿ examples is purely free from x y z ಇದೆ. But ಇಲ್ಲಿ standard 1 ದಾಗ so ಎಲ್ಲ x ಐತಿ y ಐತಿ z ಐತಿ p ಐತಿ q ಐತಿ. Previous example ಇನ್ನಿ example ಏನಿದು function having purely so it is p q ಅಷ್ಟೇ ಐತಿ. But ಇಲ್ಲಿದ್ರೊಳಗ function having purely function having pq x ಐತಿ y ಐತಿ ಆಮೇಲೆ z ಐತಿ so that is equal to 0. ಹಿಂಗಿದ್ದಾಗ ಈ ಫಂಕ್ಷನ್ ಇದ್ದಾಗ ಈ ಫಂಕ್ಷನ್ ಕನ್ವರ್ಟ್ ಮಾಡ್ಕೋಬೇಕು ನಾವು. ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಸಮ್ ಆಪರೇಷನ್ಸ್ ಬರ್ತವೆ. ಸೊ ಹೆಂಗ್ ಆಪರೇಷನ್ಸ್ ಅಂತಂದ್ರೆ ಸೊ ಬೇಸಿಕಲಿ ಇಟ್ ಈಸ್ ನಾಟ್ ಎ ಸ್ಟ್ಯಾಂಡರ್ಡ್ ಒನ್. ಸೊ ಯು ಶುಡ್ ಕನ್ವರ್ಟ್ ಸ್ಟ್ಯಾಂಡರ್ಡ್ ಒನ್. ಸೊ ಈಕ್ವಲ್ ಟು ಏನಿರ್ತಲ್ಲ ಬೇಕಾಗಿಲ್ಲ ಈಕ್ವಲ್ ಟು ಏನಿರ್ತದಲ್ಲ ಅಷ್ಟು ಡಿವೈಡ್ ಮಾಡ್ಬೋದು. ಯಾವ್ದಿರ್ತದೆ z ಸ್ಕ್ವೇರ್ ಇರ್ಬೋದು z⁴ ಇರ್ಬೋದು x ಇರ್ಬೋದು y ಇರ್ಬೋದು. ಈಕ್ವಲ್ ಟು ಏನು ಸಮಥಿಂಗ್ ಏನು ಕೊಟ್ಟಿದ್ದ ಅಂತಂದ್ರೆ ಡಿವೈಡಿಂಗ್ ಆನ್ ಬೋತ್ ಸೈಡ್ಸ್. ಇದು ಸ್ಟೆಪ್ 1 ಪಾಯಿಂಟ್ ನಂಬರ್ 1. ಸೊ ಇದು ಸ್ಟ್ಯಾಂಡರ್ಡ್ 1 ಅಲ್ಲಿ ಈ ಸ್ಟ್ಯಾಂಡರ್ಡ್ 1 ಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಡಿವೈಡಿಂಗ್ ಏನು ವೇರಿಯೇಬಲ್ ಇರ್ತಾವೆ ಅಷ್ಟು ಡಿವೈಡ್ ಮಾಡ್ಕೋಬೇಕು. ಸೊ ಕನ್ವರ್ಷನ್ ಮಾಡಿ ಈ ಫಾರ್ಮಿಗೆ ತರಬೇಕಂದ್ರೆ ಹೆಂಗೆ ಗೊತ್ತೇ ಆಪರೇಷನ್ ಮಾಡ್ಕೊಂಡು ರೈಟ್. ಸೊ ಸೊಲ್ಯೂಷನ್ given dividing which is not standard 1 to convert so dividing z square on both ಅನ್ನು ಡಿವೈಡ್ ಮಾಡಬಹುದು. ಇದು ಕ್ವೆಶ್ಚನ್ ಬರ್ನ ಕೇಳಿದ್ವಿ. ಸೊ x square p square divided by z square plus y square q square divided by z square so equal to 1. ಸೊ ಇದನ್ನ ಹಿಂಗೆ ಬರ್ಕೋಬಹುದಾ xp divided by z whole square ಹಿಂಗೆ ಬರೀಬಹುದಾ ಪ್ಲಸ್ yq divided by z whole square ಹಿಂಗೆ ಬರೀಬಹುದಾ so that equal to 1. Call this equation 1. I don't know value of xp divided by z, yq divided by z. So it is this. Now treat it is exactly in the form of capital P square plus capital Q square is equal to 1. ಈ ಫಾರ್ಮ್ಯಾಗ ಐತಿ. ಇದಷ್ಟು ಕಂಪ್ಲೀಟ್ P ಅಂತ ತಗೊಳ್ಳಿ, ಕ್ಯಾಪಿಟಲ್ P ಅಂತ ತಗೊಳ್ಳಿ, ಇದಷ್ಟು ಕಂಪ್ಲೀಟ್ Q ಅಂತ ತಗೊಳ್ಳಿ. ಸರ್ ಇದು P ಹೆಂಗೆ ಬರ್ತೈತಿ, ಇದು Q ಹೆಂಗೆ ಬರ್ತೈತಿ ಅಂತಂದ್ರೆ ಸಮ್ ಆಪರೇಷನ್ಸ್ ಅದಾವ. ಕಾಲ್ ದಿಸ್ ಆಪರೇಷನ್ ಸಮ್ ಆಪರೇಷನ್ಸ್ ಅದಾವ. ಪ್ರೀವಿಯಸ್ ಎಕ್ಸಾಂಪಲ್ ಏನಿತ್ತು p ಸ್ಕ್ವೇರ್ ಪ್ಲಸ್ q ಸ್ಕ್ವೇರ್ ಸ್ಮಾಲ್ q ಸ್ಕ್ವೇರ್ ಇತ್ತು. ಬಟ್ ಇಲ್ಲಿ ಏನಿದೆ ಕಂಪ್ಲೀಟ್ ಅಷ್ಟು ಇದು ಕ್ಯಾಪಿಟಲ್ Q ಇದೆ. ಇದಷ್ಟು ಏನಿದು ಕ್ಯಾಪಿಟಲ್ P ಇದೆ ರೈಟ್. ಸೊ ಕ್ಯಾಪಿಟಲ್ P ವ್ಯಾಲ್ಯೂನ ಇದು ಹೆಂಗೆ ಬರ್ತೈತೆ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಕ್ಯಾಪಿಟಲ್ Q ಹೆಂಗೆ ಬರ್ತೈತೆ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ರೈಟ್. ಸೊ ಪಾಯಿಂಟ್ ನಂಬರ್ 1 ನ್ಯೂಮರೇಟರ್ ಮೇಲೆ ಸ್ಮಾಲ್ x ಇತ್ತಂದ್ರೆ x ಪವರ್ 1 ಇತ್ತು x ಇತ್ತಂದ್ರೆ ಅದನ್ನೇನು ಮಾಡ್ಕೋಬೇಕು ಪುಟ್ v is equal to log x ಆಗ್ತದೆ. ಇದು ಪಾಯಿಂಟ್ ನಂಬರ್ 1. ನ್ಯೂಮರೇಟರ್ ಮೇಲೆ y ಇತ್ತಂದ್ರೆ ಪುಟ್ v is equal to log y ಆಗ್ತದೆ. ಪಾಯಿಂಟ್ ನಂಬರ್ 2 ಇನ್ನ ಡಿನಾಮಿನೇಟರ್ ಪಾರ್ಟ್ನಾಗ 1/z ಇತ್ತಂದ್ರೆ ಡಿನಾಮಿನೇಟರ್ ಪಾರ್ಟ್ನಾಗ z ಇತ್ತಂದ್ರೆ ಮೀನ್ಸ್ ಇಟ್ ಇಸ್ 1/z. ಸೊ 1/z ಇತ್ತಂದ್ರೆ ಪುಟ್ u v w is equal to log of y. w is equal to log of z ಆಗ್ತದೆ. ಇವು ಭಾಳ ಇಂಪಾರ್ಟೆಂಟ್. ಇನ್ನೊಮ್ಮೆ ಹೇಳ್ತೀನಿ, ಇದು ಕ್ಯಾಪಿಟಲ್ P is equal to ಇದಷ್ಟು ಬರ್ತೈತೆ. ಅದು ಹೆಂಗೆ ಬರ್ತೈತೆ ಅಂದ್ರೆ ಫಸ್ಟ್ ಪಾಯಿಂಟ್ ನಾವು ಅಬ್ಸರ್ವ್ ಮಾಡ್ಕೋಬೇಕು. ಕೊಟ್ಟಂತ ಈಕ್ವೇಷನ್ನಲ್ಲಿ x ಐತಿ ಅಂತ ಚೆಕ್ ಮಾಡ್ಕೋಬೇಕು. x ಇತ್ತು ಅಂತಂದ್ರೆ ನ್ಯೂಮರೇಟರ್ ಮೇಲೆ x ಇತ್ತಂದ್ರೆ ಪುಟ್ u is equal to log x ಪಾಯಿಂಟ್ ನಂಬರ್ 1. ನ್ಯೂಮರೇಟರ್ ಮೇಲೆ y ಇತ್ತು ಅಂತಂದ್ರೆ ಪುಟ್ v is equal to log y. ಇನ್ನು ಡಿನಾಮಿನೇಟರ್ ಪಾರ್ಟ್ನಾಗ 1/z ಹಿಂಗೇನೋ ಇತ್ತಂದ್ರೆ ಸೊ ಅದನ್ನ ಏನು ಮಾಡ್ಕೋಬೇಕು w is equal to log of z ಹಾಕೋಬೇಕು. ಸೊ ಇದು ಬೇಸಿಕ್ ಇದೆ ಕಾನ್ಸೆಪ್ಟ್ ಕನ್ವರ್ಷನ್ ಮಾಡಿ. ನೆಕ್ಸ್ಟು ಇದು p ಉಳಿತು, ಇದು q ಉಳಿತು. ವಾಟ್ ಈಸ್ p ವ್ಯಾಲ್ಯೂ? p is equal to dou z by dou x small and q is equal to ಏನು dou z by dou y right. So using this base I can write capital P is equal to composite function right. Capital P is equal to ಇದು capital P dou w by dou u. Small p is equal to dou z by dou x. dou z by dou x ಅಂದ್ರೆ ಏನು ಸ್ಮಾಲ್ p. ಹಂಗೆ ಕ್ಯಾಪಿಟಲ್ P ಅಂತಂದ್ರೆ dou w by dou u ವ್ಯಾಲ್ಯೂ composite function.
Now I can express it in this form, composite function. Do W. So W is a function having the variable x and u. So I can write balancing and z. So dou z into dou z by dou x into dou x by dou u. This is a composite function, expression of total derivative using that base. W having z x. So u is independent variable. This is a capital P formula composite. This is point number 10. So that equal to P, capital P is equal to dou W by dou Z. W with respect to Z differentiation partially. Z with respect to differentiation partially. Sorry, dou P by dou X and dou Z by dou X and it is P. So W with respect to Z multiple. This W is differentiation multiple. Dou W by dou Z. So differentiation is 1 by Z into dou Z. Right? So it is 1 by Z. Differentiation W with respect to Z into derivative, partial derivative. So dou W by dou Z value is 1 by Z into dou Z. That further with respect to no problem. Into dou Z by dou X value is dou Z by dou X value is P into P. In dou X by dou U, but U with respect to X multiple. U is equal to log X. Then I think differentiation multiple. Dou U by dou X is equal to differentiation of log X is 1 by X. So this is a reverse model. Therefore, dou X by dou U is equal to X. And dou X by dou U value is X. And this complete table is capital P is equal to XP divided by Z. And then previously this value is nothing but capital P. This value is nothing but capital P. Capital P value is equal to dou W by dou U. We should express composite dou W by dou Z into dou Z by dou X into dou X by dou U. Where W with respect to Z multiple W is equal to log Z W. ಯಾಕೆ ಹಾಕೊಂಡಿನಿ ಅಂತಂದ್ರೆ ಕಾನ್ಸೆಪ್ಟ್ ನೋಡಿಲ್ಲ. So 1 by Z ಇತ್ತು ಅಂತಂದ್ರೆ put log. So numerator ಮೇಲೆ x ಇತ್ತು ಅಂದ್ರೆ put log. Numerator ಮೇಲೆ y ಇತ್ತು ಅಂದ್ರೆ put log. So ಅದನ್ನ ಡಿಫರೆನ್ಷಿಯೇಷನ್ ಮಾಡ್ಕೋಬೇಕು. dou Z by dou X ವ್ಯಾಲ್ಯೂ ಅಂದ್ರೆ P. So ಅದನ್ನ ಬರ್ಕೊಂಡಿದ್ದೀನಿ. P this is x ಬಂತು u with respect to x ಮಾಡ್ಕೊಳ್ಳಿ dou u by dou x ಅದನ್ನ ರಿವರ್ಸ್ ಮಾಡ್ಕೊಳ್ಳಿ ಎಷ್ಟು ಬರ್ತೈತಿ ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟು ಬರ್ತೈತಿ ಸೇಮ್ ಕಾನ್ಸೆಪ್ಟ್ ಟು ಕ್ಯಾಪಿಟಲ್ Q ಹೆಂಗೆ ಬರ್ತೈತಿ ನೋಡಿ ಕ್ಯಾಪಿಟಲ್ Q is equal to dou w by dou z by dou y ಅಂದ್ರೆ ಸ್ಮಾಲ್ q ಕ್ಯಾಪಿಟಲ್ Q ಅಂದ್ರೆ dou w by dou v you should express dou w by dou z into dou z by dou y. Y p is variable of y, so it is 1. U under x, so into dou y by dou v. So cancel multiply composite expression. Capital Q is equal to dou w by dou z 1 by z into dou z by dou y under q1 into dou y by dou v under v with respect to ಮಾಡ್ಕೋಬೇಕು y ಮಾಡ್ಕೋಬೇಕು differentiation dou v by dou y that is equal to 1 by 1. So therefore dou y by dou v is equal to y. Okay, let's change it. So it is 1. So the expression is yq divided by z. Q value. Clear? Putting these values it is this expressions, right? Treat it is p, treat it is q. So standard one, it is exactly in the form of standard one. F of pq is equal to 0. Which is standard one? Which is standard one? According to the procedure for standard one, step 2, put p is equal to a, q is equal to b. Equation 2. We get put p is equal to a and q is equal to b in equation 2. So a square plus b square is equal to 1. So I can write that b square is equal to 1 minus of a square. Therefore b is equal to root of 1 minus of a square. B value. Then write its complete integral. Z is equal to ಬರೆಯಂಗಿಲ್ಲ. ಯಾಕೆ ಬರೆಯಂಗಿಲ್ಲ ಅಂತಂದ್ರೆ capital P and capital Q ಬಂದಿದೆ.
ಸ್ಮಾಲ್ ಕ್ಯೂ ಪಿ ಕ್ಯೂ ಬಂದಿದ್ದು ಅಂದರೆ ಜೆಡ್ ಇಸ್ ಟು ಬರ್ಕೋತೀವಿ. ದೇರ್ ಫೋರ್ ಇಟ್ಸ್ ಕಂಪ್ಲೀಟ್ ಇಂಟಿಗ್ರಲ್ ಈಸ್ ದ ಡಬ್ಲ್ಯೂ ಇಸ್ ಈಕ್ವಲ್ ಟು ಯು ಎ ಪ್ಲಸ್ ವಿ ಬಿ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ ಕಾನ್ಸ್ಟೆಂಟ್, ರೈಟ್? ಡಬ್ಲ್ಯೂ ವ್ಯಾಲ್ಯೂ ಗೊತ್ತೈತಿ. ಡಬ್ಲ್ಯೂ ಇಸ್ ಟು ಏನು ತಿಳ್ಕೊಂಡಿದ್ರಿ? ಲಾಗ್ ಜೆಡ್ ಹಾಕೊಂಡಿದ್ರಿ. ಯು ಅಂದರೆ ಏನು ತಿಳ್ಕೊಂಡಿದ್ರಿ? ಲಾಗ್ ಎಕ್ಸ್ ಹಾಕೊಂಡಿದ್ರಿ. ಎ ಇಂಟು ಲಾಗ್ ಎಕ್ಸ್ ಪ್ಲಸ್ ಬಿ ಇಂಟು ಬಿ ವ್ಯಾಲ್ಯೂ ಏನು? ರೂಟ್ ಆಫ್ 1 minus of a square into b value log of y ಹಾಕೊಂಡಿದ್ವಿ plus c. This is the answer. This complete example. Clear ಆಯ್ತಾ? So clear ಆಗಿಲ್ಲ ಅಂದ್ರೆ ನೆಕ್ಸ್ಟ್ ನಾ ಕ್ಲಾಸ್ನಾಗ ಹಾಕೋತೀನಿ. ಕ್ಲಾಸ್ನಾಗ ತಿಳಿಸಿ, ರೈಟ್? ಓಕೆ.